ನನ್ನ ಹೆಂಡ್ತಿರ್ ಮನೇಲಿರೋ ವಿಷಯ ಈ ಪಾರುಗೆ ಹೆಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ತುಂಬ ಯೋಚನೆ ಮಾಡಬೇಡಿ. ಇರೋ 4 ಕೂದಲು ಉದ್ರೋಗುತ್ತೆ. ಆಮೇಲೆ ನಿಮಗೆ ಜುಟ್ಟಿಡ್ದು ಬುದ್ಧಿ ಕಲಿಸೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಲ್ವಾ ಛತ್ರಿ ಅಣ್ಣ? ಅಪ್ಪ, ನಾನು ಅವತ್ತು ಸಂಕ್ರಾಂತಿ ದಿನನೇ ಎಳ್ಳು ಬೆಲ್ಲ ಕೊಡುವಾಗ ನಿಮ್ಗೊಂದು ಲೆಟ್ರ್ ಕೊಟ್ಟಿತ್ತು. ಅದನ್ನ ಓದಿದ್ರೆ ಇವತ್ತು ಈ ತರ ಚೀಪ್ ಮಿಕ್ಸ್ ಮಾಡ್ತಿರ್ಲಿಲ್ಲ. ನೀವೇನು ಓದದೇ ಇರಲ್ಲ, ಓದಿರ್ತೀರ, ಆದ್ರೆ ಅರ್ಥ ಆಗಿರಲ್ಲ. ಇಲ್ಲಿರೋದು ಪಾರು. ನೀವು ಅಮ್ಮಂದ್ರ ಜೊತೆಗೆ ನನ್ನ ಮಾವನ್ನ ಮಾತಾಡೋದಕ್ಕೆ ಯಾವಾಗ ಬಿಡ್ಲಿಲ್ವೋ ಆಗ್ಲೇ ಡೌಟ್ ಬಂದಿತ್ತು. ಆ ಡೌಟೇ ನನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದು ಕಡ್ಕೊಂಡಿರೋ ಹೆಂಡ್ತಿರ್ನ ಕೂಡ ಹಾಕ್ತಿರಲ್ಲ. ನಾಚಿಕೆ ಆಯ್ತಲ್ವ ನಿಮಗೆ? ಅಥವಾ ಮಗಳು ಎತ್ತಪ್ಪಂಗೆ ಹಿಂಗೆಲ್ಲ ಹೇಳ್ಬಾರ್ದು ಕಣವ. ಮಗಳ ನಾನಾ? ರೀ ವೀರಭದ್ರಯ್ಯನವ್ರೆ, ನಿಮ್ಮ ಪುಣ್ಯ ನಾನು ನಿಮ್ಮ ಮಗಳಾಗಿ ಹುಟ್ಟಿದ್ದೀನಿ. ಅಕಸ್ಮಾತ್ ನಾನೇನಾದರೂ ನಿಮ್ಮ ತಾಯಿಯಾಗಿ ನೀವು ನನ್ನ ಮಗ ಆಗಿದ್ದಿದ್ರೆ ಇಂಥ ಮಗ ಸಮಾಜಕ್ಕೆ ಮಾರ್ಕ ಅಂತ ಕೈಕಾಲು ಮುರಿದು ನಾಲ್ಗೆ ಸೀಳಿ ಮೂಲೆಯಲ್ಲಿ ಕೂರಿಸ್ತಿದ್ದೆ. ಇವತ್ತು ಎದ್ದೇಳುವಾಗ ಒಳ್ಳೆ ಮುಖ ನೋಡಿದ್ದೀರಾ ಅನ್ಸುತ್ತೆ. ಮೋಸ್ಟ್ಲಿ ಅಮ್ಮ ಚಿಕ್ಕಮ್ಮನ ಮುಖನೇ ನೋಡಿರ್ತೀರ. ಈಗ ನಾನು ಅಮ್ಮ ಚಿಕ್ಕಮ್ಮನ ಕರ್ಕೊಂಡು ಹೋದ್ರೆ ಊರವ್ರ ಮುಂದೆ ನಿಮ್ಮ ಮರ್ಯಾದೆ ಹೋಗು. ಜೊತೆ ಬರ್ತೀರಾ, ಮರ್ಯಾದೆ ಕಳಿಲ್ಲ. ಗಾಡಿ ತೆಗಿ. ಹೊರಡ್ವಾ?